ಸುಮಲತಾ ಅವರ ರಾಜಕೀಯ ನಿಗೂಢ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸುಮಲತಾ ಅವರ ವಿಚಾರವಾಗಿ. ಸುಮಲತಾ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವನ್ನ ಕೂಡ ಆಡಿದ್ದಾರೆ. ಅವ್ರು ಹೇಳ್ತಾ ಇದ್ದಿದ್ದು ಮೊದಲು ಅವರ ನಿಲುವನ್ನ ಬದಲಾವಣೆ ಮಾಡಿಕೊಂಡ್ರೆ ಅವರಿಗೆ ಮತ್ತು ಜೆಡಿಎಸ್ಗೆ ನಡೆದಂತಹ ಯುದ್ಧ ಕಾಳಗ, ಮಾತಿನ ಕಾಳಗ ಎಲ್ಲವನ್ನ ಜನ ನೋಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರ ಪೊಲಿಟಿಕಲ್ ಸ್ಟ್ಯಾಂಡು ಸ್ವಾಭಿಮಾನದಿಂದ ಮತಯಾಚನೆ ಮಾಡ್ತೀನಿ ಅಂತೆಲ್ಲ ಹಿಂದೆ ಹೇಳಿದ್ರಲ್ಲ, ಈಗ ಅವರು ದೋಸ್ತಿಗಳಿಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಆ ಮಾತಿಗೆ ತಕ್ಕ ಹಾಗೆ ಅವ್ರು ನಡ್ಕೊಳ್ತಾ ಇದ್ದಾರೆ ಅನ್ನೋದು ಸರಿ. ಸೊ ಇವ್ರ ವಿಚಾರದಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ನಾನು ಸ್ಥಳೀಯ ನಾಯಕರಿಗೆ ಬಿಡ್ತೀನಿ ಅಂತ ಕೂಡ ತಿಳಿಸಿದರು. ನಮ್ಮ ಲೋಕಲ್ ನೋಡಿ, ಫಸ್ಟು ಅವರ ನಿಲುವು ಬದಲಾವಣೆ ಮಾಡಿಕೊಂಡ್ರೆ BJP ಪರ ಐಡೆಂಟಿಫೈ ಮಾಡ್ಕೊಂಡಿದ್ರು. ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ, ಜನ ಏನು ತೀರ್ಮಾನ ಮಾಡ್ತಾರಂತ ಗೊತ್ತಿಲ್ಲ. ಜನ ದಡ್ರೇನಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು ಅವರ ಸ್ವಾಭಿಮಾನ ಏನು ಒಂದು ಮತಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅದಕ್ಕೇನಾದ್ರು ಅವರು ಬದ್ಧ ಇದ್ದರೆ ಆಮೇಲೆ ಯೋಚನೆ ಮಾಡೋಣ. ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತೀನಿ ನಾನು. ಯಾಕೆಂದರೆ ನಾವು ಯಾವತ್ತೂ ನಮ್ಮ ಪಾರ್ಟಿಲಿ ಹೈಕಮಾಂಡಿಂದ ನಮ್ಮ ಮೇಲ್ಗಡೆಯಿಂದ ಯಾರನ್ನೂ ಡ್ರಾಪ್ ಮಾಡೋದಿಲ್ಲ. ಕೆಳಗಡೆ ಬೇಸ್ ಇರಬೇಕು.